ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 13 ಸಾಮ್ರಾಜ್ಯದ ಸ್ಥಾಪನೆ ಹಾಗೂ ಅದು ಹೇಗೆ ಪ್ರಕಟವಾಗುತ್ತದೆ. ಪುಟ 418. ಅಬ್ರಹಾಮ, ಇಸಾಕ, ಯಾಕೋಬ ಮತ್ತು ಎಲ್ಲ ಪುರಾತನ ಪಿತೃಗಳು ಪುನರುತ್ಥಾನಗೊಂಡು ಪುನಃ ಕೂಡಿಸಲ್ಪಟ್ಟ ಇಸ್ರಾಯೇಲ್ಯರ ನಡುವೆ ಕಾಣಿಸಿಕೊಂಡಾಗ ಗೋಗ್ ಮತ್ತು ಮಾಗೋಗ್ನೊಂದಿಗಿನ ಯಾಕೋಬನ ಇಕ್ಕಟ್ಟಿನ ಅಂತಿಮ ಸಂಕಟದ ಸಮಯದ ಸಮೀಪದಲ್ಲಿ ಅವರ ಉನ್ನತ ಮಾನಸಿಕ ಶಕ್ತಿಗಳು ಅವರನ್ನು ಇತರರಿಗಿಂತ ತ್ವರಿತವಾಗಿ ಪ್ರತ್ಯೇಕಿಸುತ್ತವೆ. ಇದಲ್ಲದೆ ಅವರ ಪರಿಪೂರ್ಣ ಮನಸ್ಸುಗಳು ಇಂದಿನ ಜ್ಞಾನ ಮತ್ತು ಆವಿಷ್ಕಾರಗಳನ್ನು ತ್ವರಿತವಾಗಿ ಗ್ರಹಿಸುತ್ತವೆ ಮತ್ತು ಅವರು ಅನೇಕ ವಿಧಗಳಲ್ಲಿ ಮನುಷ್ಯಕುಮಾರ ಕ್ರಿಸ್ತ ಯೇಸುವಿನಂತೆಯೇ ವಿಶಿಷ್ಟವಾಗಿರುವರು. ಹೇಗೆಂದರೆ ಜನರು ಇದಕ್ಕೆ ಆಶ್ಚರ್ಯಪಟ್ಟು ವಿದ್ಯಾಭ್ಯಾಸ ಮಾಡದಿರುವ ಆತನಿಗೆ ಶಾಸ್ತ್ರಗಳು ತಿಳಿದಿರುವುದು ಹೇಗೆ ಎಂದು ಹೇಳುತ್ತಿದ್ದರು. ಯೋಹಾನ 7:15 ಎಂಬುದೇ. ಮತ್ತು ಯೇಸು ಜನರಿಗೆ ಸಂಶಯಾಸ್ಪದವಾಗಿ ಮತ್ತು ಗೊಂದಲಮಯ ರೀತಿಯಲ್ಲಿ ಕಲಿಸದೆ ಧನಾತ್ಮಕವಾಗಿ, ಖಚಿತವಾಗಿ, ಸ್ಪಷ್ಟವಾಗಿ ಕಲಿಸಿದನು. ಶಾಸ್ತ್ರಿಗಳು ಮಾಡಿದಂತೆ ಮಾಡದೆ ಪರಿಪೂರ್ಣವಾದ ಪುರಾತನ ಪಿತೃಗಳು ಮನುಷ್ಯರ ನಡುವೆ ಕಾಣಿಸಿಕೊಂಡಾಗ ಅದು ಅವರಿಗೆ ಸ್ಪಷ್ಟತೆ ಇರುತ್ತದೆ. ಇದಲ್ಲದೆ ಈ ಪಿತೃಗಳು ರಾಜಕುಮಾರರು ನಮ್ಮ ಕರ್ತನು ದೇವದೂತರುಗಳೊಂದಿಗೆ ಹೊಂದಿದಂತೆ ಆಧ್ಯಾತ್ಮಿಕ ಸಾಮ್ರಾಜ್ಯದೊಂದಿಗೆ ಕ್ರಿಸ್ತನ ಮತ್ತು ಸಭೆಯ ನೇರ ಸಂಪರ್ಕವನ್ನು ಹೊಂದಿರುತ್ತಾರೆ ಮತ್ತು ಆದಾಮನು ಅಪರಾಧಿಯಾಗಿ ದೈವಿಕ ಶಿಕ್ಷೆಗೆ ಒಳಪಡುವ ಮೊದಲು ಅದೇ ರೀತಿಯ ವೈಯಕ್ತಿಕ ಸಹಭಾಗಿತ್ವವನ್ನು ಅನುಭವಿಸಿದ್ದನು. ನೂತನ ಭೂಮಿಯ ಅಂದರೆ ಸಮಾಜದ ಹೊಸ ಕ್ರಮ. ಈ ರಾಜಕುಮಾರರು ಅವರಿಗೆ ನಿಯೋಗಿಸಲಾದ ಗೌರವಾನ್ವಿತ ಸ್ಥಾನಕ್ಕೆ ಪರಿಪೂರ್ಣವಾಗಿ ಅರ್ಹರಾಗಿರುತ್ತಾರೆ. ಹೀಗಿರುವಾಗ ನೋಡುವುದೇನೆಂದರೆ ಮನುಷ್ಯರ ನಡುವೆ ತನ್ನ ರಾಜ್ಯದ ಉದ್ಘಾಟನೆಗೆ ದೇವರ ಸಮಯ ಬಂದಾಗ ಅವರ ಕಾರ್ಯಸ್ಥರೆಲ್ಲರೂ ಸಾಕಷ್ಟು ಸೇವೆಗೆ ಸಿದ್ಧರಾಗಿರುವರು ಮತ್ತು ಜ್ಞಾನಯುತ ನೀತಿಯ ಅವರ ನಾಯಕ ಪಟ್ಟಗಳು ಅವರ ಮಿತವಾದ ಮತ್ತು ಘನತೆಯ ಸ್ವಯಂ ನಿಯಂತ್ರಣ ಮತ್ತು ಪ್ರತಿ ಅನುಗ್ರಹ ಮತ್ತು ಸದ್ಗುಣಗಳ ಅವರ ವೈಯಕ್ತಿಕ ಉದಾಹರಣೆಯು ಮನುಷ್ಯರನ್ನು ಆಕರ್ಷಿಸುತ್ತದೆ. ಮನುಷ್ಯರು ತ್ವರಿತವಾಗಿ ಅವರನ್ನು ಸೇರಿಸಿಕೊಳ್ಳುತ್ತಾರೆ. ಮಹಾನ್ ಕ್ಲೇಶವನ್ನು ಸಕ್ರಿಯ ಸಹಕಾರದ ಅಡಿಯಲ್ಲಿ ದಂಡಿಸಲಾಗುತ್ತದೆ. ತಮ್ಮ ಗುರುತನ್ನು ಬಹಿರಂಗಪಡಿಸುವ ಮುಂಚೆಯೇ ನಿಸ್ಸಂದೇಹವಾಗಿ ಇಸ್ರೇಲ್ ಜನರು ಇತರ ಮನುಷ್ಯರಿಗಿಂತ ತಮ್ಮ ಶ್ರೇಷ್ಠತೆಯನ್ನು ಗುರುತಿಸುತ್ತಾರೆ. ಇದಲ್ಲದೆ ಈಗ ಸಮೀಪಿಸುತ್ತಿರುವ ಸಂಕಷ್ಟದ ಸಮಯದ ಪರಾಕಾಷ್ಠೆಯ ಸಂಕಲ್ಪವು ಇಡೀ ಪ್ರಪಂಚದ ಕಲ್ಲಿನ ಅಂದರೆ ಕಠಿಣ ಹೃದಯಗಳನ್ನು ಒಡೆಯುವುದು ಮತ್ತು ನೋವು, ಸಂಕಟ, ದುಃಖ ಹೀಗೆ ಸಹಸ್ರಮಾನದ ಸಾಮ್ರಾಜ್ಯದ ಮಹಾನ್ ಆಶೀರ್ವಾದಕ್ಕಾಗಿ ಜಗತ್ತನ್ನು ಸಿದ್ಧಪಡಿಸಲು ಆಳವಾದ ಉಬ್ಬುಗಳಿಂದ ಪಾಳು ನೆಲವನ್ನು ಧೂಳಿಗೆ ಹೆಮ್ಮೆಯಿಂದ ನಮಸ್ಕರಿಸುವುದನ್ನು ಒಡೆದು ಹಾಕಲಾಗುವುದು ಎಂಬುದನ್ನು ನಾವು ನೆನಪಿಸಿಕೊಳ್ಳೋಣ ಮತ್ತು ಅದು ಅವರ ಸಂಕಲ್ಪಿತ ಉದ್ದೇಶವನ್ನು ನೆರವೇರಿಸುತ್ತದೆ. ಪ್ರವಾದಿ ಘೋಷಿಸಿದಂತೆ, ನೀನು ಅಂದರೆ ಕರ್ತನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಅಂದರೆ ಎಲ್ಲ ದೇಶದವರು ಧರ್ಮಜ್ಞಾನವನ್ನು ಪಡೆದುಕೊಳ್ಳುವರು. ಯೆಶಾಯ 26:9. ಆ ಸಮಯದಲ್ಲಿ ಈಗಿನ ಸ್ವಾರ್ಥಿ ಯೋಜನೆಗಳು ಮತ್ತು ಪತನಗೊಂಡ ಮನುಷ್ಯರು ರೂಪಿಸಬಹುದಾದ ಹಾಗೂ ನಡೆಸಬಹುದಾದ ಎಲ್ಲ ಯೋಜನೆಗಳು ದೋಷಪೂರಿತವಾಗಿವೆ ಮತ್ತು ವಿವಿಧ ಹಂತದ ಸಂಕಷ್ಟದ ಹಾಗೂ ಗೊಂದಲಗಳಿಗೆ ಕಾರಣವಾಗುತ್ತವೆ ಎಂಬುದನ್ನು ಎಲ್ಲರೂ ಕಲಿತಿರುತ್ತಾರೆ. ಮತ್ತು ಆ ಕಾಲದಲ್ಲಿ ಎಲ್ಲರೂ ನೀತಿಯ ಆಳ್ವಿಕೆಗಾಗಿ ಹಾತೊರೆಯುತ್ತಾರೆ, ಆದರೆ ಹತಾಶರಾಗದೆ ಅದು ಎಷ್ಟು ಹತ್ತಿರದಲ್ಲಿದೆ ಎಂದು ಸ್ವಲ್ಪ ಸ್ವಲ್ಪವಾಗಿಯೇ ಅರಿತುಕೊಳ್ಳುತ್ತಾರೆ. ಇಸ್ರಾಯೇಲ್ ಬಹುಕಾಲ ಪಾಲಿಸಬೇಕಾದ ಸಾಮ್ರಾಜ್ಯದ ಭರವಸೆಗಳು ಈ ಮಧ್ಯೆ ಪ್ಯಾಲೆಸ್ತೈನ್ಗೆ ಒಟ್ಟುಗೂಡಿಸಿದವರಲ್ಲಿ ಗೌರವದಿಂದ ಪುನರುಜ್ಜೀವನಗೊಳ್ಳುತ್ತವೆ. ಪುರಾತನ ಪಿತೃಗಳು ತಮ್ಮ ಪುನರುತ್ಥಾನವನ್ನು ಘೋಷಿಸಿದಾಗ ಮತ್ತು ನೀತಿಯ ಸರ್ಕಾರದ ರೂಪವನ್ನು ಸ್ಥಾಪಿಸಿದಾಗ ಆ ಯೋಜನೆಯ ನಿಸ್ಸಂದೇಹವಾಗಿ ಕರ್ತನದೇ ಎಂದು ತಕ್ಷಣವೇ ಗುರುತಿಸಲ್ಪಡುತ್ತದೆ ಮತ್ತು ಅವರು ಮೇಲಿನ ರಾಜ್ಯವು ನಿಜವಾದ ಆಧ್ಯಾತ್ಮಿಕವಾಗಿದೆ ಎಂದು ಅವರು ತಿಳಿದುಕೊಂಡಾಗ ಮತ್ತು ಶಿಲುಬೆಗೇರಿಸಲ್ಪಟ್ಟ ಯೇಸುವೇ ರಾಜನೆಂದು ಮಾನಸಿಕವಾಗಿ ನಂಬಿಕೆಯ ಕಣ್ಣಿನಿಂದ ಕಾಣುವರು.
ದಾವೀದ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು, ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು. ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು. ಜಕರ್ಯ 12:10.